ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಲಕ್ಷ್ಮಣನೊಬ್ಬನೇ ಬರುತ್ತಿರುವುದನ್ನು ಕಂಡ ಶ್ರೀರಾಮನು ಸೀತೆಯು ಜೀವಿಸಿರುವ ಬಗೆಗೆ ಸಂದೇಹವನ್ನು ವ್ಯಕ್ತಪಡಿಸುತ್ತಾ ಆಶ್ರಮಕ್ಕೆ ಬಂದುದು. ಅಲ್ಲಿ ಸೀತೆಯನ್ನು ಕಾಣದೆ ಬಹಳವಾಗಿ ದುಃಖಿಸಿದುದು ಎಂಬ 58ನೆಯ ಸರ್ಗಕ್ಕೆ ಸ್ವಾಗತ. ಸದೃಷ್ಟ್ವಾ ಲಕ್ಷ್ಮಣಂ ದೀನಂ ಶೂನ್ಯಂ ದಶರಥಾತ್ಮಜಃ ಪರ್ಯಪೃಚ್ಛತ ಧರ್ಮಾತ್ಮ ವೈದೇಹಿ ಮಾಗತಂ ವಿನಾ. ಧರ್ಮಾತ್ಮನಾದ ದಾಶರಥಿಯು ವೈದೇಹಿಯನ್ನು ಬಿಟ್ಟು ಏಕಾಕಿಯಾಗಿ ಬರುತ್ತಿರುವ ದೀನನಾಗಿಯೂ ಸಂತೋಷ ಶೂನ್ಯನಾಗಿಯೂ ಇದ್ದ ಲಕ್ಷ್ಮಣನನ್ನು ಪ್ರಶ್ನಿಸಿದನು. ಲಕ್ಷ್ಮಣ, ದಂಡಕಾರಣ್ಯಕ್ಕೆ ಹೊರಟ ನನ್ನನ್ನು ಯಾವಳು ಅನುಸರಿಸಿ ಬಂದಳೋ ಮತ್ತು ಯಾವ ಒಬ್ಬಳನ್ನೇ ಬಿಟ್ಟು ನೀನು ಬಂದಿರುವೆಯೋ ಆ ವೈದೇಹಿಗೆ ಎಲ್ಲಿದ್ದಾಳೆ? ರಾಜ್ಯ ಭ್ರಷ್ಟನಾಗಿ ದೀನನಾಗಿ ಈ ದಂಡಕಾರಣ್ಯದಲ್ಲಿ ಸುತ್ತಾಡುತ್ತಿರುವ ನನಗೆ ದುಃಖ ಸಮಯದಲ್ಲಿ ಕೃಶವಾದ ನಡುವಿನಿಂದ ಕೂಡಿದ್ದ ಅವಳು ಸಹಾಯಕಳಾಗಿದ್ದಳು. ಆ ನನ್ನ ವೈದೇಹಿಯಲ್ಲಿ ಲಕ್ಷ್ಮಣ, ಅವಳಿಲ್ಲದೆ ನಾನು ಮುಹೂರ್ತ ಕಾಲವಾದರೂ ಜೀವಿಸಿರಲು ಬಯಸುವುದಿಲ್ಲ. ದೇವಕನ್ಯೆಗೆ ರೂಪಳಾಗಿರುವ ಅವಳು ಎಂತಹ ದಾರುಣವಾದ ಕಷ್ಟದಲ್ಲಿಯೂ ನಾನು ಬದುಕಿ ಉಳಿಯಲು ಸಹಾಯಕಳಾಗಿದ್ದಳು. ಸೌಮಿತ್ರೆ, ಅವಳೆಲ್ಲಿ ಹೋದಳು? ಪುಟಕ್ಕೆ ಹಾಕಿದ ಚಿನ್ನದ ಕಾಂತಿಯಿಂದ ಕೂಡಿರುವ ಜಾನಕಿಯನ್ನು ಬಿಟ್ಟು ನಾನು ದೇವಲೋಕದ ಅಥವಾ ಮನುಷ್ಯ ಲೋಕದ ಒಡೆತನವನ್ನು ಬಯಸುವುದಿಲ್ಲ. ತಮ್ಮ, ನನ್ನ ಪ್ರಾಣಗಳಿಗಿಂತಲೂ ಪ್ರಿಯಕರಳಾದ ವೈದೇಹಿ ಇನ್ನೂ ಬದುಕಿರಬಹುದಲ್ಲವೇ? ನನ್ನ ಈ ಪ್ರತಿಜ್ಞಾತವಾದ ಅರಣ್ಯವಾಸವು ವ್ಯರ್ಥವಾಗುವುದಿಲ್ಲ ತಾನೆ? ಸಹಜವಾಗಿಯೇ ಮನುಷ್ಯರಲ್ಲಿ ಮೋಹವೆಂಬುದು ಎಷ್ಟರ ಮಟ್ಟಿಗೆ ಆವರಿಸಿಕೊಳ್ಳುತ್ತದೆಂದರೆ, ಇನ್ನೂ ಶ್ರೀರಾಮನು ಆಶ್ರಮಕ್ಕೆ ಹಿಂದಿರುಗಿ ಸೀತೆಯ ಸ್ಥಿತಿಗತಿ ಏನುವುದನ್ನೇ ತಿಳಿದಿಲ್ಲ. ಆದರೆ ಅಷ್ಟರಲ್ಲಾಗಲೇ ಆಕೆಗೆ ಏನೋ ಆಗಿ ಹೋಗಿದೆ ಎಂಬ ಸಂದೇಹದಲ್ಲಿ ಹೇಗೆ ನಾವು ವಿಲಪಿಸುತ್ತೇವೆಯೋ ಅದನ್ನೇ ಇಲ್ಲಿ ಶ್ರೀರಾಮನು ತೋರಿಸುತ್ತಿದ್ದಾನೆ. ಸೀತಾ ನಿಮಿತ್ತಂ ಸೌಮಿತ್ರೇ ಮೃತೆ ಮಯಿ ಗತೆ ತ್ವಯಿ ಕಚ್ಚಿತ್ ಸಕಾಮ ಕೈಕೇಯಿ ಸುಖಿತಾ ಸಾ ಭವಿಷ್ಯತಿ. ಸೌಮಿತ್ರೆ, ಸೀತೆಯ ವಿರಹದಿಂದ ನಾನು ಸತ್ತು ಹೋಗುತ್ತೇನೆ. ನೀನೊಬ್ಬನೇ ಅಯೋಧ್ಯೆಗೆ ಹೋಗುವೆ. ಆಗ ನನ್ನ ಮರಣವಾರ್ತೆಯನ್ನು ನಿನ್ನಿಂದ ಕೇಳುವ ಕೈಕೇಯಿಯು ತನ್ನ ಮನೋರಥವು ಪೂರೈಸಿತೆಂದು ಸಂತೋಷ ಪಡಬಹುದಲ್ಲವೇ? ಸಪುತ್ರ ರಾಜ್ಯಾಂ ಸಿದ್ಧಾರ್ಥಾಂ ಮೃತಪುತ್ರ ತಪಸ್ವಿನಿ ಉಪಸ್ಥಾಸ್ಯತಿ ಕೌಸಲ್ಯ ಕಚ್ಚಿತ್ ಸೌಮ್ಯ ನಕೇಕಯೀಂ. ಸೌಮ್ಯನೇ, ಮಗನಿಂದಲೂ ಅನಿರ್ಭಾತಿತವಾದ ರಾಜ್ಯದಿಂದಲೂ ಸಿದ್ಧಾರ್ಥಳಾದ ಕೈಕೇಯಿಯನ್ನು ದಯನೀಯಳಾದ ಮಗನನ್ನು ಕಳೆದುಕೊಂಡ ಕೌಸಲ್ಯೆಯು ಉಪಚರಿಸಿಕೊಂಡು ಜೀವಿಸಿರಲಾರಳು ಅಲ್ಲವೇ? ಲಕ್ಷ್ಮಣ, ಒಯ್ದು ಜೀವಿಸಿದ್ದರೆ ನಾನು ಆಶ್ರಮಕ್ಕೆ ಹಿಂದಿರುಗುತ್ತೇನೆ. ಸಚ್ಚರಿತ್ರಳಾದ ಅವಳೇನಾದರೂ ಮರಣ ಹೊಂದಿದ್ದರೆ ನಾನು ಪ್ರಾಣತ್ಯಾಗ ಮಾಡುತ್ತೇನೆ. ಇದು ನಿಶ್ಚಯ. ಆಶ್ರಮಕ್ಕೆ ಹೋಗಲಿರುವ ನಮ್ಮೊಡನೆ ಹಿಂದಿನಂತೆ ಸೀತೆಯು ನಗುನಗುತ್ತಾ ಮಾತನಾಡದಿದ್ದರೆ ನಾನು ಖಂಡಿತವಾಗಿಯೂ ಜೀವಿಸಿರುವುದಿಲ್ಲ. ವೈದೇಹಿಯು ಜೀವಿಸಿರುವಳೇ ಅಥವಾ ಇಲ್ಲವೇ ಎಂಬುದನ್ನು ಹೇಳು. ತಮ್ಮ, ನೀನು ಅಜಾಗರೂಕನಾಗಿದ್ದಾಗ ರಾಕ್ಷಸರೇನಾದರೂ ತಪಸ್ವಿನಿಯಾದ ಅವಳನ್ನು ತಿಂದೇ ಹಾಕಿಬಿಟ್ಟರೆ ಸೀತೆಯು ಸುಕುಮಾರಿಯು ಯುವತಿಯು ಯಾವಾಗಲೂ ದುಃಖವನ್ನು ಅನುಭವಿಸಿದವಳೇ ಅಲ್ಲ. ಅಂತಹವಳು ಇಂದು ನನ್ನ ವಿಯೋಗದ ಕಾರಣದಿಂದಾಗಿ ಮನಸ್ಸನ್ನು ಕೆಡಿಸಿಕೊಂಡು ಪಡುತ್ತಿರುವುದು ನಿಜ. ಕಪಟಿಯಾದ ದುರಾತ್ಮನಾದ ಆ ರಾಕ್ಷಸನು ಹಾ ಲಕ್ಷ್ಮಣ ಎಂದು ಕೂಗಿದುದನ್ನು ಕೇಳಿ ನಿನಗೂ ಭಯವುಂಟಾಗಿರುವುದು ಸಹಜವಾಗಿಯೇ ಇದೆ. ನನ್ನ ಧ್ವನಿಯಂತೆಯೇ ಇದ್ದ ಆ ಕೂಗನ್ನು ವೈದೇಹಿಯು ಕೇಳಿರಬಹುದೆಂದು ಭಾವಿಸುತ್ತೇನೆ. ಆ ಧ್ವನಿಯನ್ನು ಕೇಳಿದ ಅವಳು ಧ್ವನಿಯು ನನ್ನದೆಂದೇ ಭಾವಿಸಿ ಬಹಳವಾಗಿ ಭಯಗೊಂಡು ನಿನ್ನನ್ನು ಕಳುಹಿಸಿರಬೇಕು. ನನ್ನನ್ನು ನೋಡುವ ಸಲುವಾಗಿಯೇ ನೀನು ಬೇಗ ಇಲ್ಲಿಗೆ ಬಂದಿರಬಹುದು ಅಲ್ಲವೇ ಲಕ್ಷ್ಮಣ? ಆದರೆ ಘೋರ ಅರಣ್ಯದಲ್ಲಿ ಸೀತೆಯೊಬ್ಬಳನ್ನೇ ಬಿಟ್ಟು ಬಂದ ನೀನು ನಿಶ್ಚಯವಾಗಿಯೂ ಕಷ್ಟದಾಯಕವಾದ ಕಾರ್ಯವನ್ನೇ ಮಾಡಿದೆ. ನಮ್ಮ ಮೇಲೆ ಸೇಡು ತೀರಿಸಿಕೊಳ್ಳಲು ಕ್ರೂರಿಗಳಾದ ರಾಕ್ಷಸರಿಗೆ ಅವಕಾಶ ಮಾಡಿಕೊಟ್ಟಂತಾಯಿತು. ಮಾಂಸಾಹಾರಿಗಳಾದ ರಾಕ್ಷಸರು ತಮ್ಮ ನಾಯಕನಾದ ಖರನ ವಿನಾಶದಿಂದ ಬಹಳ ದುಃಖಿತರಾಗಿದ್ದರು. ಅವರೇ ಈಗ ಈ ದುಷ್ಟ ಯೋಜನೆಯನ್ನು ಸಿದ್ಧಗೊಳಿಸಿ ನಮ್ಮಿಬ್ಬರಿಂದಲೂ ಸೀತೆಯು ಬೇರೆಯಾಗಿ ಉಳಿಯುವಂತೆ ಮಾಡಿ ಇದರಲ್ಲಿ ಸಂದೇಹವೇ ಇಲ್ಲ. ಶತ್ರುಸೂದನನೇ, ಇದನ್ನು ನೆನೆದೇ ನಾನು ಸೀತಾ ವಿರಹ ದುಃಖದಲ್ಲಿ ಮುಳುಗಿ ಹೋಗಿದ್ದೇನೆ. ಇಂತಹ ಕೆಟ್ಟ ಸ್ಥಿತಿಯನ್ನು ನಾನು ಹೊಂದಲೇಬೇಕೆಂಬುದು ವಿಧಿಯ ನಿಯಮವಾಗಿತ್ತೆಂದು ಭಾವಿಸುತ್ತೇನೆ. ಆದರೆ ನಾನೀಗ ಏನು ಮಾಡಲಿ?
ಇವೇ ಮುಂತಾಗಿ ಹೇಳಿಕೊಂಡು ಶ್ರೀರಾಮನು ಸುಕುಮಾರಿಯಾದ ಸೀತಾದೇವಿಯನ್ನೇ ಚಿಂತಿಸುತ್ತಾ ಲಕ್ಷ್ಮಣನೊಡನೆ ಶೀಘ್ರವಾಗಿ ಜನಸ್ಥಾನಕ್ಕೆ ಆಗಮಿಸಿದನು. ಆ ಸಮಯದಲ್ಲಿ ಲಕ್ಷ್ಮಣನ ಸ್ಥಿತಿಯು ಬಹಳ ಶೋಚನೀಯವಾಗಿದ್ದಿತು. ಆ ಸ್ಥಿತಿಯಲ್ಲಿದ್ದ ಅವನನ್ನು ರಾಮನು ನಿಂದಿಸುತ್ತಲೇ ಇದ್ದನು. ಆ ಸಮಯದಲ್ಲಿ ಶ್ರೀರಾಮನು ಹಸಿವು ಬಳಲಿದ್ದನು. ಸೀತೆಯನ್ನೇ ನೆನೆಯುತ್ತಾ ಬಾರಿ ಬಾರಿಗೂ ನಿಟ್ಟುಸಿರು ಬಿಡುತ್ತಿದ್ದನು. ಅವನ ಮುಖವು ಬಾಡಿದ್ದಿತು. ವಿಷಣ್ಣನಾಗಿದ್ದ ಶ್ರೀರಾಮನು ಲಕ್ಷ್ಮಣನೊಡನೆ ಆಶ್ರಮದ ಬಳಿಗೆ ಬಂದನು. ಅಲ್ಲಿ ಸೀತೆ ಇಲ್ಲದುದನ್ನು ಕಂಡು ಶ್ರೀರಾಮನ ಮನಸ್ಸು ಕುಸಿದು ಹೋಯಿತು. ಆಶ್ರಮದೊಳಕ್ಕೂ ಹೋದನು. ಅಲ್ಲಿಯೂ ಸೀತೆ ಇರಲಿಲ್ಲ. ತಾವಿಬ್ಬರು ವಿಹಾರಾರ್ಥವಾಗಿ ಹೋಗುತ್ತಿದ್ದ ಸ್ಥಳಗಳಿಗೆ ಧಾವಿಸಿದನು. ಅಲ್ಲಿ ತಾನು ಹಿಂದೆ ಸೀತೆಯೊಡನೆ ವಿಹರಿಸುತ್ತಿದ್ದುದನ್ನು ನೆನೆದೊಡನೆಯೇ ಶ್ರೀರಾಮನಿಗೆ ಮೈ ನವಿರೇಳುತ್ತಿದ್ದಿತು. ಮರುಕ್ಷಣದಲ್ಲಿಯೇ ಅಲ್ಲಿ ಎಲ್ಲಿಯೂ ಸೀತೆಯನ್ನು ಕಾಣದೆ ಆಕೆಯ ವಿರಹದಿಂದಾಗಿ ಬಹಳವಾಗಿ ದುಃಖಿಸುತ್ತಿದ್ದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ 58ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.